ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಉಪಚುನಾವಣೆಯ ಹಿನ್ನೆಲೆ ಬೋಡನಾಯಕನದಿನ್ನಿ ಗ್ರಾಮದಲ್ಲಿ ಬಿಜೆಪಿ ಪರವಾಗಿ ಭರ್ಜರಿ ಪ್ರಚಾರ ಜರುಗಿದೆ. ಈ ಸಂದರ್ಭದಲ್ಲಿ ಮಾನ್ಯ ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಮತಯಾಚನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ದೇವರಾಜ ಪಾಟೀಲ್, ಬಿಜೆಪಿ ಅಭ್ಯರ್ಥಿಗೆ ಮತ ಕೊಟ್ಟರೆ ಬಾಗಲಕೋಟೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದಿದ್ದಾರೆ. ರಸ್ತೆಗಳ ಸುಧಾರಣೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ್ರು, ಪ್ರತಿ ಪಕ್ಷದವರು ನಿಮ್ಮ ಗ್ರಾಮಕ್ಕೆ ಮತ ಕೇಳಲು ಬಂದಾಗ ಕೇವಲ ಪಕ್ಷದ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗದೆ ನಿಮ್ಮ ಗ್ರಾಮಕ್ಕೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳು, ವೈಯಕ್ತಿಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ತಿಳಿಸಬೇಕು. ಇದರಿಂದ ನಿಮ್ಮ ಸಮಸ್ಯೆಗಳು ಅವರಿಗೆ ತಿಳಿಯುತ್ತೆ ಎಂದು ಸಲಹೆ ಕೊಟ್ಟಿದ್ದಾರೆ. ಕೇವಲ ಜೈಕಾರ ಹಾಕೋದ್ರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ. ನಿಮ್ಮ ಅಮೂಲ್ಯವಾದ ಮತವು ನಿಮ್ಮ ಗ್ರಾಮ, ಜಿಲ್ಲೆ ಹಾಗೂ ದೇಶದ ಹಿತವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ನಾವು ವೋಟ್ ಹಾಕೋದು ಒಂದೇ ಸೆಕೆಂಡ್ ಬಟ ಒತ್ಬಿಡ್ತೀವಿ. ಒತ್ತಿದ್ದಲ್ಲ ನಾವು ವಿಚಾರ ಮಾಡಲ್ಲ. ಒತ್ತಿದ ಮೇಲೆ ಆಮೇಲೆ ಕೆಲಸ ಆಗಿದ್ರೆ ನಾವು ಬೈಕೊಂಡು ಹೇಳ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ವಿಚಾರ ಮಾಡೋಣ. ಯಾವುದೋ ಒಂದು ವ್ಯವಸ್ಥೆಗೆ ಕಟ್ಟುಪಾಡಿಗೆ ಒಳಗಾಗದೆ ಸ್ವಚ್ಛ ಮನಸ್ಸಿಂದ, ವಿಶಾಲ ಹೃದಯದಿಂದ ನಾವು ವಿಚಾರ ಮಾಡೋಣ. ಯಾರು ಹಿತವರು ನಮಗೆ, ಯಾರು ನಮಗೆ ಹಿತವರು, ನಮ್ಮ ಊರಿಗೆ ಯಾರು ಕೆಲಸ ಮಾಡಿಕೊಡ್ತಾರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾರಿಗೆ ದೂರದೃಷ್ಟಿ ಇದೆ, ಮುಂದಿನ ಬೆಳವಣಿಗೆ ಯಾರು ಆಸ್ತಂದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅದು ವಿಚಾರ ಮಾಡಬೇಕು. ಸುಮ್ಮನೆ ಒಂದು ವ್ಯವಸ್ಥೆಗೆ, ಒಂದು ಕಟ್ಟುಪಾಡಿಗೆ ಒಳಪಟ್ಟು ಒಂದಕ್ಕೆ ಜಜ್ಕೊಂಡು ಕುಂತ್ರೆ ನಮ್ಮ ಭವಿಷ್ಯ ನಾವು ಹಾಳು ಮಾಡ್ಕೊಂಡ ಹಂಗಾಗಬಾರ್ದು. ನಾವು ವಿಚಾರ ಮಾಡಬೇಕು. ಒಪ್ಕೊಂಡು ಮಾಡ್ತಿರ್ತಾರೆ ಇದೇ ವರ್ಷ ಉದ್ಯೋಗ ಮಾಡಬೇಕು. ನಮ್ಮದು 55 ನಮಗೆ ಸಾಹೇಬರು ನಮ್ಗೆ ದೊಡ್ಡವರು. ನಮ್ದು ಮುಗಿತು ಮೇಜರ್ ಏಜ್. ನಮಗೇನು ಬಹುಶಃ ನಮ್ಮ ಕೊಂಡ್ಕೊಂಡು ಬಿಟ್ಟಿವಿ. ನನ್ನ ಮಕ್ಕಳದಲ್ಲ, ನಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಒಬ್ಬರು ಬಸ್ ಇಂಪಾರ್ಟೆಂಟ್ ಅದಲ್ಲ, ಮುಖ್ಯ ಅದಲ್ಲ. ನಾವು ಯಾವುದೋ ಒಂದು ವ್ಯವಸ್ಥೆ ಕಟ್ಬಿಟ್ಟು ನಾವೇನೋ ತಪ್ಪು ಮಾಡ್ಕೊಂಡು ಹೋಗೋದ್ರೆ ಅವ್ರ ಭವಿಷ್ಯಕ್ಕೂ ನಾವು ಕೊಟ್ಟಂಗಾಗುತ್ತೆ. ಅದರಿಂದ ಈ ಒಂದು ಬರುವ ಎಲೆಕ್ಷನ್ದಲ್ಲಿ 3 ವರ್ಷ ಮಲ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸ್ಬೇಕು. ಹೇಳ್ಬೇಕಲ್ಲ, ನೀವು ಸರಿ ಕೆಲಸ ಮಾಡ್ತಾ ಇಲ್ಲ, ನಿಮಗೆ ನಾವು ಚೂಟಾಗ್ತೀವಿ ಅಂತೇಳಿ. ಸುಮ್ಮನೆ ನಾವು ಏನು ಮಾಡಿದ್ರು ಓಟ್ ಕೊಡ್ಕೊಂಡು ಹೋದ್ರೆ ಅವ್ರಿಗೆ ಅರಿವು ಆಗೋದಿಲ್ಲ. ಗ್ರಾಂಟೆಡ್ ಅಂತ ತೊಗೊಂಡ್ಬಿಡ್ತಾರೆ, ನಾವು ಏನು ಮಾಡಿದ್ರು ಓಟ್ ಹಾಕ್ತೀವಿ ಅಂತೇಳಿ. ಹಂಗಾಗಬಾರ್ದು. ನಮ್ಮ ಓಟಿಗೂ ವ್ಯಾಲ್ಯೂ ಇದೆ. ಸಂವಿಧಾನ ನಮ್ಗೆ ಅಂತ ಶಕ್ತಿ ಕೊಟ್ಟಾಗ. ಅಂಬೇಡ್ಕರ್ ಸಂವಿಧಾನದಾಗ ಎಷ್ಟು ಶಕ್ತಿ ಅಂದ್ರೆ, ಟಾಟಾ ಕಂಪ್ನಿ ಮಾಲೀಕದು ಒಂದೇ ಓಟು, ಕಟ್ಟ ಕಡೆ ವ್ಯಕ್ತಿಗೂ ಒಂದೇ ಓಟು. ಆ ಓಟನ್ನ ನಾವು ವಿಚಾರ ಮಾಡಿ ಸರಿಯಾದ ವ್ಯಕ್ತಿ ಹಾಕಬೇಕು. ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ್ ನಿಮಗೆಲ್ಲ ಗೊತ್ತದ, ಎಷ್ಟು ಕೆಲಸ ಮಾಡ್ತಾರೆ ಅವರು, ಎಂಥ ಅಭಿವೃದ್ಧಿಶೀಲ ಇದ್ದಾರೆ, ಎಂತೆಂಥ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ, ಎಷ್ಟೋ ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಾರ, ಎಷ್ಟೋ ಲಕ್ಷ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದುವರೆದಾರೆ. ನಾನು ಅಲ್ಲಿ ಒಬ್ಬ ಸ್ಟೂಡೆಂಟ್, ನಾನು ಅಲ್ಲೇ ಕಲ್ತಿದ್ದೀನಿ. ಅದರಿಂದ ಬಂದರೆ ಈ ಬರುವ ಏಪ್ರಿಲ್ 9 ತಾರೀಕು ನಡೆಯುವ ಎಲೆಕ್ಷನ್ದಲ್ಲಿ ತಾವು ತಮ್ಮ ಬಂಧುಗಳು, ತಮ್ಮ ಫ್ರೆಂಡ್ಸ್, ಹೆಣ್ಮಕ್ಳು, ಅಕ್ಕಂಗೆ ಎಲ್ಲರಿಗೂ ಮನವೊಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಣ್ಣ ಚರಂತಿಮಠ್ಗೆ ಒಂದು ಓಟು ಕೊಟ್ಟು ಅವ್ರನ್ನ ಆಚರಿಸಬೇಕಂತ. ಸಭೆಯಲ್ಲಿ ಬೋಡನಾಯಕನದಿನ್ನಿ ಗ್ರಾಮದ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಭಾಗವಹಿಸಿದ್ರು. ಕಾರ್ಯಕರ್ತರು ಡಾಕ್ಟರ್ ದೇವರಾಜ ಪಾಟೀಲ್ ಅವರನ್ನ ಸನ್ಮಾನಿಸಿ ಚರಂತಿಮಠ್ ಅವರಿಗೆ ಮತ ಕೊಡುವುದಾಗಿ ದೃಢ ಸಂಕಲ್ಪ ವ್ಯಕ್ತಪಡಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.